ಈ ಮಳೆಗಾಲದಲ್ಲಿ ಯಾವ ಬೆಳೆಗಳು ಹೆಚ್ಚು ಲಾಭ ತಂದ ಕೊಡ್ತಾವು? 2025ದಾಗ ಮಳೆಗಾಲ ಏನೋ ಸ್ಟಾರ್ಟ್ ಆಗೈತಿ. ರೈತರಿಗೆ ಸ್ವಲ್ಪ ಗೊಂದಲಗಳಿರ್ತಾವು. ಯಾವ ಬೆಳೆ ಬೆಳಿಬೇಕು, ಎಷ್ಟು ಖರ್ಚು ಬರ್ತಿದೆ, ಅದರಿಂದ ಇಳುವರಿ ಎಷ್ಟು ಬರ್ಬೋದು, ಅದರಿಂದ ಲಾಭ ಎಷ್ಟು ಬರ್ಬೋದು, ಭಾಳಷ್ಟು ಗದ್ದಲಗಳು ಇದ್ದಿರ್ತಾವೆ ಒಬ್ಬ ರೈತನ ಮೈಂಡ್ನಾಗ. ಸೊ ದೋಸ್ತ, ಈ ವಿಡಿಯೋನ ಎಂಡ್ ತನಕ ನೋಡು. ನಿಮ್ಗೆ ಗೊತ್ತಾಗ್ತೈತಿ ಮಳೆಗಾಲದಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂಥ ಮೇಜರ್ ಬೆಳೆಗಳು ಯಾವುದವು, ಅದ್ರ ಖರ್ಚು ಎಷ್ಟು ಬರ್ತಿದ್ದಿ, ಮತ್ತು ಅಲ್ಲಿಂದ ಇಳುವರಿ ಎಷ್ಟು ಬರೋಕ್ಕೆ ಸಾಧ್ಯತೆ, ಅಲ್ಲಿಂದ ಲಾಭ ಆಗ್ತಿದೆಯೋ ಇಲ್ಲೋ ಅನ್ನೋದು ಕೂಡ ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ದೋಸ್ತ, ನಾವು ಏನು ತಿಳ್ಕೊನು, ಭತ್ತ ಅಥವಾ ರೈಸ, ಪ್ಯಾಡಿ ಇದನ್ನು ಯಾವ ಸೀಸನ್ದಾಗ ಬೆಳೀತಾರು ಅಂತ. ಇದು ರೈತರ ಜೂನ್ದಿಂದ ಹಿಡ್ಕೊಂಡು ನವೆಂಬರ್ ಬರುವಂಥ ಸೀಸನ್ದಾಗ ಭತ್ತನ ಬೆಳೀತಾರು. ಇನ್ನು ನೀರಾವರಿ ಹೆಚ್ಚಿರುವಂಥ ಜನ ಅದಾದ್ಮೇಲೂ ಕೂಡ ಬೆಳೆಯುವಂಥ ಕೆಪಾಸಿಟಿ ಇದ್ದವ್ರ ಬೆಳೀತಿರ್ತಾರು. ಪರ್ಟಿಕ್ಯುಲರ್ಲಿ 1 ಎಕರೆಗೆ ಎವರೇಜ್ ಆಗಿ ಅಲ್ಲಿಂದ ಈಲ್ಡ್ ಎಷ್ಟು ಬರೋಕ್ಕೆ ಸಾಧ್ಯತೆ ಅಂತ ನಾವು ನೋಡೋದೈತಂದ್ರೆ ದೋಸ್ತ, ಒಂದು 25ರಿಂದ 30 ಕ್ವಿಂಟಲ ಅಥವಾ 35 ಕ್ವಿಂಟಲ ಬರುವಂಥ ಚಾನ್ಸಸ್ ಐತಿ. ಆನ್ ಎನ್ ಎವರೇಜ್ ನಾವು ಮಾರ್ಕೆಟ್ ಪ್ರೈಸ್ ತೊಗೊಂಡ್ರೆ 2200 ರೂಪಾಯಿ ಪ್ರತಿ ಕ್ವಿಂಟಲ್ದಿಂದ ಹಿಡ್ಕೊಂಡು 2600 ರೂಪಾಯಿ ಪ್ರತಿ ಕ್ವಿಂಟಲ್ವರೆಗೂ ಎವರೇಜ್ ಮಾರ್ಕೆಟ್ ರೇಟ್ ಇದಿರ್ತೈತಿ. ಇನ್ನು ಡಿಪೆಂಡ್ ಆಗ್ತೈತಿ ಮಾರ್ಕೆಟ್ ರೇಟ್, ನೀವು ಬೆಳೆಯುತ್ತಿರುವಂಥ ತಳಿ ಯಾವುದು. ಚೆನ್ನಾಗಿರೋ ತಳಿ ನೀವು ಏನಾದರೂ ಬೆಳೆದ್ರಿಂದ ರೇಟ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಐತಿ. ದೋಸ್ತ, ಇನ್ನು ಕಲ್ಟಿವೇಷನ್ ಕಾಸ್ಟ್ ಎಷ್ಟು ಬರೋಕ್ಕೆ ಸಾಧ್ಯತೆ? 1 ಎಕರೆ ಭತ್ತ ಬೆಳಿಬೇಕಾಯ್ತಂದ್ರೆ ನೀವು ಮೊದಲೇ ಬಿತ್ತನೆ ಬೀಜಗಳ ಬಗ್ಗೆ ನೋಡೋದೈತಂದ್ರೆ 1500 ರೂಪಾಯಿದಿಂದ ಹಿಡ್ಕೊಂಡು 2000 ರೂಪಾಯಿ ಪ್ರತಿ ಎಕರೆಗೆ ನಿಮ್ಗೆ ಬಿತ್ತನೆ ಬೀಜ ಖರ್ಚು ಬರುವಂಥ ಚಾನ್ಸಸ್ ಐತಿ. ಫರ್ಟಿಲೈಸರ ಮತ್ತು ಪೆಸ್ಟಿಸೈಡ್ಸ್ ಇದನ್ನು ನೋಡೋದೈತಂದ್ರೆ ಒಂದು 5000ರಿಂದ 7000 ರೂಪಾಯಿ ಪ್ರತಿ ಎಕರೆಗೆ ನಿಮ್ಗೆ ಖರ್ಚು ಬರುವಂಥ ಚಾನ್ಸಸ್ ಐತಿ. ದೋಸ್ತ, ಲೇಬರ್ ಕಾಸ್ಟ್ ಬಗ್ಗೆ ಮಾತಾಡೋದೈತಂದ್ರೆ ಒಂದು 8000ರಿಂದ 10000 ರೂಪಾಯಿ ನಿಮ್ಗೆ ಲೇಬರ್ ಕಾಸ್ಟ್ ಬರ್ತೈತಿ. ಇನ್ನು ಇರಿಗೇಷನ್, ಮಿಸ್ಲೇನಿಯಸ್ ಅಂತ ನಾವೇನು ಕರಿತೀವಿ, ಇನ್ನು ಹಾಳು ಮೂಳು ಬೇರೆ ಎಲ್ಲ ಖರ್ಚುಗಳು ಹಿಡ್ಕೊಂಡ್ರು ಕೂಡ 7ರಿಂದ 10000 ರೂಪಾಯಿ ಅದಕ್ಕೆ ಖರ್ಚಾಗುವಂಥ ಸಾಧ್ಯತೆ ಐತಿ. ಸೊ ಟೋಟಲ್ ನೋಡೋದೈತೆ ಅಂದ್ರೆ ಕಾಸ್ಟ್ 25ರಿಂದ 30,000 ರೂಪಾಯಿ ಪ್ರತಿ ಎಕರೆ ಭತ್ತ ಬೆಳೆಯೋಕೆ ನಿಮ್ಗೆ ಖರ್ಚು ಬರ್ತಿದ್ದು. ದೋಸ್ತ, ಇನ್ಕಮ್ ಎಷ್ಟು ಬರ್ಬೋದು ಅಂತ ನಾವು ನೋಡೋದೈತೆ ಅಂದ್ರೆ ದೋಸ್ತ, ಸಿಂಪಲ್ ಐತಿ. 1 ಎಕರೆದಾಗ ನಾವು ಈಲ್ಡ 30ರಿಂದ 35 ಕ್ವಿಂಟಲ ಇಳುವರಿ ತೆಗಿಯಾಕದೆ ಹೊತ್ತ ತಿಳ್ಕೊನು. ಆನ್ ಎನ್ ಎವರೇಜ್ ನಿಮ್ಗೆ ಮಾರ್ಕೆಟ್ ರೇಟ್ 2200ದಿಂದ ಹಿಡ್ಕೊಂಡು 2600 ತನಕ ಐತಿ. ನಿಮ್ಮ ಇನ್ಕಮ್ ಆಗ್ತೈತಿ 65,000ದಿಂದ ಹಿಡ್ಕೊಂಡು 90,000 ತನಕ. ಅದ್ರಾಗ ನೀವು ಖರ್ಚು ಮೈನಸ್ ಮಾಡಿದ್ರಿ ಅಂದ್ರೆ ಒಂದು 30-35,000. ಸೊ ನಿಮ್ಗೆ ನಿಮ್ಮ ಪ್ರಾಫಿಟ್ ಉಳಿತೈತಿ. ಅದ ಡಿಪೆಂಡ್ ಆಗ್ತೈತಿ 35,000ದಿಂದ ಹಿಡ್ಕೊಂಡು 60,000 ತನಕ. ಒಂದು ಸೀಸನ್ದಾಗ ನೀವು ಭತ್ತದಿಂದ ಇಷ್ಟ ಅರ್ನ್ ಮಾಡುವಂಥ ಪೊಟೆನ್ಷಿಯಲ್ ಐತಿ ದೋಸ್ತ. ಎವ್ರೇಜ್ ಅಂದರೆ ಎವ್ರೇಜ್ ಆಗಿ ಇನ್ನೇ ಬೆಳಿ ದೋಸ್ತ. ಗಿಚ್ಚಿ ಗಿಲಿಗಿಲಿ ಕಬ್ಬ ಬೆಳಿತಾರು. ನಮ್ಮ ಬೆಳಗಾವ, ಬಾಗಲಕೋಟೆ, ಈ ಕಡೆ ಮಂಡ್ಯ, ಮೈಸೂರು ಜಿಲ್ಲೆದಾಗ ಸ್ವಲ್ಪ ಮಟ್ಟಿಗೆ ಕಬ್ಬನ ಬೆಳೆಸ್ತಾರು. ಬೆಸ್ಟ್ ಸೀಸನ್ ಯಾವ್ದು ಐತಿ ಕಬ್ಬ ಬೆಳೆಯೋಕೆ ಅಂತ ನಾವು ನೋಡೋದೈತೆ ಅಂದ್ರೆ ಜೂನ್ದಾಗ ಏನಾರು ನೀವು ಪ್ಲಾಂಟೇಶನ್ ಮಾಡಿದ್ರಂದ್ರೆ ಮಾರ್ಚ್ದಾಗ ಅದ ಕಟಾವಿಗೆ ಬರ್ತಿದ್ದಿ. ಆಲ್ಮೋಸ್ಟ್ 9 ತಿಂಗಳಿಂದ ಹಿಡ್ಕೊಂಡು 12-15 ತಿಂಗಳ ತನಕನೂ ಕಟಾವು ಆಗ್ತಿರ್ತಾವೆ ಕಬ್ಬ. ಸೊ ಫ್ಯಾಕ್ಟ್ರಿ ಎಂಡ್ ಆಗೋ ಸೀಸನ್ದಾಗ ನಿಮ್ಗೆ ಕಟಾವಿಗೆ ಬರ್ತೈತಿ. ಆನ್ ಎನ್ ಎವರೇಜ್ ನಾವು ನೋಡೋದೈತೆ ಅಂದ್ರೆ ದೋಸ್ತ 35 ಟನ್ನಿಂದ ಹಿಡ್ಕೊಂಡು 40-45 ಟನ್ನ ಪ್ರತಿ ಎಕರೆಗೆ ತೆಗೆಯುವಂಥ ರೈತರದಾರು ಎವರೇಜ್ ಆಗಿ. ಇನ್ನು ರೇಟ್ ಬಗ್ಗೆ ನೋಡೋದೈತೆ ಅಂದ್ರೆ ದೋಸ್ತ, ಇದು ಟೋಟಲಿ ಡಿಪೆಂಡ್ ಆಗ್ತೈತಿ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ. ಬೇರೆ ಬೇರೆ ರೇಟ್ ಕೊಡ್ತಾರೋ. ಆನ್ ಎನ್ ಎವರೇಜ್ ನಾವು ನೋಡೋದೈತೆ ಅಂದ್ರೆ 3000 ರೂಪಾಯಿ ಪ್ರತಿ ಟನ್ನಿಂದ ಹಿಡ್ಕೊಂಡು 3400-3500 ರೂಪಾಯಿ ಪ್ರತಿ ಟನ್ ತನಕ ಕೊಡುವಂಥ ಚಾನ್ಸಸ್ ಇದ್ದಿರ್ತೈತಿ. ಕಬ್ಬ ಬೆಳಿಬೇಕಾಯ್ತಂದ್ರೆ ಒಂದು ಸೀಸನ್ಗೆ ಖರ್ಚು ಎಷ್ಟು ಬರುವಂಥ ಚಾನ್ಸಸ್ ಐತಿ ದೋಸ್ತ. ನೇಗಿಲದಿಂದ ಹಿಡ್ಕೊಂಡು ಹೊಲ ತಯಾರು ಮಾಡ್ಕೋದ, ಗೊಬ್ಬರ ಹಾಕೋದ, ಆಮೇಲೆ ಬೀಜಗಳು ತೊಗೊಂಬರೋದ, ಪ್ಲಾಂಟೇಶನ್ ಮಾಡೋದ, ಲೇಬರ್ ಕಾಸ್ಟ, ಪೆಸ್ಟಿಸೈಡ್ಸ, ಫರ್ಟಿಲೈಸರ ಎಲ್ಲನೂ ಹಿಡ್ಕೊಂಡ್ರಿ ಅಂದ್ರೆ ಮಿನಿಮಮ್ 25ರಿಂದ 30,000ದಿಂದ ಹಿಡ್ಕೊಂಡು ದೋಸ್ತ 40-50,000 ತನಕ ಹೋಗುವಂಥ ಚಾನ್ಸಸ್ ಐತಿ. ಅಗೇನ್ ಇದು ಡಿಪೆಂಡ್ ಆಗ್ತೈತಿ ನೀವು ಯಾವ ಏರಿಯಾದಾಗ ಇದನ್ನ ಬೆಳೆಸಾತಿರತ್ತಂದ. ದೋಸ್ತ, ಇನ್ಕಮ್ ಬಗ್ಗೆ ಮಾತಾಡ್ಬೇಕೈತಂದ್ರೆ ಎವರೇಜ್ ನಾವು 35ರಿಂದ 45 ಟನ್ ಬೆಳೆಯಾಗ್ತೇವೆ ಅಂತ ತಿಳ್ಕೊನು. ಪ್ರತಿ ಎಕರೆಗೆ ನಮ್ಗೆ ರೇಟ್ 3,000ದಿಂದ ಹಿಡ್ಕೊಂಡು 3,400 ತನಕ ಸಿಗಾಕೈತಿ ಅಂತ ತಿಳ್ಕೊಂಡ್ರು ಕೂಡ ಇನ್ಕಮ್ 1 ಎಕರೆದಿಂದ 1,05,000ದಿಂದ ಹಿಡ್ಕೊಂಡು 1,55,000 ತನಕ ಹೋಗುವಂಥ ಚಾನ್ಸಸ್ ಐತಿ ಪ್ರತಿ ಎಕರೆದಿಂದ. ಇದ್ರಾಗ ನೀವು ಖರ್ಚು ಮೈನಸ್ ಮಾಡಿದ್ರಿಂದ ಆಲ್ಮೋಸ್ಟ್ ಒಂದು 40-45,000 ತನಕ ಖರ್ಚು ಮೈನಸ್ ಮಾಡಿದ್ರಿಂದ ಉಳಿದೆಲ್ಲ ನಿಮ್ದು ಪ್ರಾಫಿಟ್ ಆಗುವಂಥ ಚಾನ್ಸಸ್ ಐತಿ. ಸೊ ದೋಸ್ತ, 3ನೇ ಬೆಳೆ ಭಾಳಷ್ಟು ಫೇಮಸ್ ಆಗಿರೋಂಥ ಬೆಳೆ ಕರ್ನಾಟಕದಲ್ಲಿ ಕಾಟನ್ ಬೆಳೆ ದೋಸ್ತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾಟನ್ನ ಜಾಸ್ತಿ ಬೆಳೆಸ್ತಾರು. ಬೆಸ್ಟ್ ಸೀಸನ್ ಯಾವುದಂದ್ರೆ ಜೂನ್ದಿಂದ ಹಿಡ್ಕೊಂಡು ಡಿಸೆಂಬರ್ ತನಕ ಕಾಟನ್ನ ಬೆಳೆಯೋಕೆ ಜಬರ್ದಸ್ತ್ ಆಗಿರುವಂಥ ಸೀಸನ್ ಇದಿರ್ತೈತಿ. ಪ್ರತಿ
ಎಕರ್ಗೆ ಈಲ್ಡ್ 6ರಿಂದ ಹಿಡ್ಕೊಂಡು 9 ಕ್ವಿಂಟಲ್ ತನಕ ಬರುವಂಥ ಚಾನ್ಸಸ್ ಐತಿ. ಅದು ಡಿಪೆಂಡ್ ಆಗ್ತೈತಿ ದೋಸ್ತ, ಮಳೆಗಾಲ ಎಷ್ಟಾಗೈತಿ, ರೋಗಗಳು ಎಷ್ಟು ಕಡಿಮೆ ಆಗಿದಾವು, ಇದ್ರ ಮ್ಯಾಗ ಡಿಪೆಂಡ್ ಆಗ್ತೈತಿ ಈಲ್ಡ್ ಎಷ್ಟು ಬರ್ತೈತಿ ಅಂತಂದ. ಇನ್ನು ಎವರೇಜ್ ಮಾರ್ಕೆಟ್ ಪ್ರೈಸ್ ನಾವು ನೋಡೋದೈತೆ ಅಂದ್ರೆ ದೋಸ್ತ, ಸಿಂಪಲ್ ಆಗಿ 7,000 ರೂಪಾಯಿದಿಂದ ಹಿಡ್ಕೊಂಡು 8,000-8,500 ರೂಪಾಯಿ ಪ್ರತಿ ಕ್ವಿಂಟಲ್ ತನಕ ನಿಮ್ಗೆ ಮಾರ್ಕೆಟ್ದಾಗ ರೇಟ್ ಸಿಗ್ತೈತಿ ಎವರೇಜ್ ಆಗಿ. ಇನ್ನು ಕಲ್ಟಿವೇಶನ್ ಕಾಸ್ಟ್, ಬೀಜಗಳ ಮತ್ತು ಪೆಸ್ಟಿಸೈಡ್ಸ್, ಫರ್ಟಿಲೈಸರ್, ಲೇಬರ್ ಕಾಸ್ಟ್, ನೀರಾವರಿ ಪದ್ಧತಿ ಮಾಡಿದ್ರಿಂದ ಅದ್ರ ಕಾಸ್ಟ್, ಇವೆಲ್ಲಾನು ನೀವು ಇನ್ಕ್ಲೂಡ್ ಮಾಡಿದ್ರು ಕೂಡ ನಿಮ್ಗೆ ಆನ್ ಎನ್ ಎವರೇಜ್ 20-22 ಸಾವಿರದಿಂದ ಸ್ಟಾರ್ಟ್ ಆಗಿ 30-35 ಸಾವಿರ ತನಕ ಹೋಗುವಂಥ ಚಾನ್ಸಸ್ ಐತಿ ಪ್ರತಿ ಏಕರ್ಕ. ಸೊ ಹಂಗಿದ್ಮೇಲೆ ಇಲ್ಲಿಂದ ಇನ್ಕಮ್ ಎಷ್ಟು ಬರೋಕ್ಕೆ ಸಾಧ್ಯತೆ ನಾವು ನೋಡೋದೈತೆ ಅಂದ್ರೆ ದೋಸ್ತ, ಪ್ರತಿ ಏಕರ್ಗೆ ಒಂದು 50 ಸಾವಿರದಿಂದ ಹಿಡ್ಕೊಂಡು ಒಂದು 75-80 ಸಾವಿರ ತನಕ ಪ್ರತಿ ಏಕರ್ದಿಂದ ನಾವು ಇಲ್ಲಿ ಇನ್ಕಮ್ ತೆಗಿಬಹುದು. ಅಸ್ಯೂಮಿಂಗ್ ದಟ್ ನಮ್ಮಲ್ಲೇ ಒಂದು 8-9 ಕ್ವಿಂಟಲ್ ನಮ್ಗೆ ಇಳುವರಿ ಬಂದೈತಿ ಮತ್ತು ರೇಟ್ ನಮ್ಗೆ ಒಂದು 8,000-8,500 ಸಾವಿರ ಪ್ರತಿ ಕ್ವಿಂಟಲ್ಗೆ ನಮ್ಗೆ ರೇಟ್ ಸಿಕ್ಕೈತೆ ತಂದ. ಸೊ ಹಂಗೆ ನೋಡಿದ್ರೆ ಒಂದು ಇಷ್ಟು ಬರುವಂಥ ಚಾನ್ಸಸ್ ಐತಿ. ಇದ್ರಾಗ ನೀವು ಖರ್ಚು ಮೈನಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆನ್ ಎನ್ ಎವ್ರೇಜ್ 30 ಸಾವಿರದಿಂದ ಹಿಡ್ಕೊಂಡು 40-50 ಸಾವಿರ ತನಕ ನಿಮ್ಗೆ ಉಳಿಯುವಂಥ ಚಾನ್ಸಸ್ ಐತಿ ಪ್ರತಿ ಎಕರ ಕಾಟನ್ ನೀವೇನಾದರೂ ಬೆಳೆದ್ರಿ ಅಂದ್ರೆ. ಬೇಳೆ ಕಾಳುಗಳಂತ ನಾವು ಕರಿತೇವೆ. ನೀವು ಹೆಸರು ಬೇಳೆ ತೊಗೋರಿ, ತೊಗರಿ ಬೇಳೆ ತೊಗೋರಿ, ಚೆನ್ನಾಗಿ ಬೇಳೆ ತೊಗೋರಿ, ಕಡ್ಲಿ ಬೇಳೆ ತೊಗೋರಿ, ಯಾವ ಬೇಕಾದ ಬೇಳೆಗಳ ಕಾಳುಗಳನ್ನ ತೊಗೋ ದೋಸ್ತ. ಬೆಸ್ಟ್ ಸೀಸನ್ ಯಾವ್ದು? ಜೂನ್ದಿಂದ ಅಕ್ಟೋಬರ್ ತನಕ, ಅಥವಾ ಥಂಡಿ ದಿನ ಏನು ಬರ್ತಾವಲ್ಲ ನಮ್ದು ಅಕ್ಟೋಬರ್ದಿಂದ ಜನವರಿ ತನಕ, ಬೇಸಿಗೆಗಾಲದಾಗೂ ಕೂಡ ನೀವು ಇವತ್ತನ್ನು ಬೆಳಿಬೋದು. ಒಂದು ವೇಳೆ ನಿಮ್ಮ ಹತ್ರ ನೀರು ಸಫಿಷಿಯೆಂಟ್ ಆಗಿತ್ತು ಅಂದ್ರೆ. ಪ್ರತಿ ಏಕರ್ಕ ಎಷ್ಟು ನಾವು ಬೆಳಿಬೋದು? ಎಕ್ಸಾಂಪಲ್ಗೆ ನಾವು ತೊಗರಿ ಬೇಳೆ ತಗೊಂಡು 4-5 ಕ್ವಿಂಟಲ್ ನಾವು ಆನ್ ಎನ್ ಎವ್ರೇಜ್ ಪ್ರತಿ ಎಕರೆದಿಂದ ನಾವು ಇಳುವರಿ ತೆಗಿಬೋದು. ಎವ್ರೇಜ್ ಮಾರ್ಕೆಟ್ ರೇಟು ನಾವು ನೋಡೋದೈತೆ ಅಂದ್ರೆ ದೋಸ್ತ 7,000ದಿಂದ ಹಿಡ್ಕೊಂಡು 9,000 ರೂಪಾಯಿ ಪ್ರತಿ ಕ್ವಿಂಟಲ್ ತನಕ ತೊಗರಿ ಬೇಳೆಗೆ ಸಿಗುವಂಥ ಚಾನ್ಸಸ್ ಐತಿ. ಸೊ ಹಂಗಿದ್ಮೇಲೆ ನಮಗೆ ಕಲ್ಟಿವೇಶನ್ ಕಾಸ್ಟ್ ಎಷ್ಟು ಬರ್ತೈತಿ ಅನ್ನೋದು ನಾವು ನೋಡೋದೈತೆ ಅಂದ್ರೆ, ಇದ್ರಾಗ ನಮ್ಗೆ ಬೀಜ ಬತ್ತು, ಲೇಬರ್ ಖರ್ಚು ಬತ್ತು, ಫರ್ಟಿಲೈಸರ್ ಬತ್ತು, ಪೆಸ್ಟಿಸೈಡ್ಸ್ ಬಂತು, ಇರಿಗೇಷನ್ ಸಿಸ್ಟಮ್ ಬತ್ತು, ಇದನ್ನೆಲ್ಲಾನು ಹಿಡಿದ್ರು ಕೂಡ ದೋಸ್ತ 15,000-20,000 ರೂಪಾಯಿ ಪ್ರತಿ ಎಕರ್ಗೆ ನಿಮಗೆ ಖರ್ಚು ಬರುವಂಥ ಚಾನ್ಸಸ್ ಐತಿ. ಇನ್ಕಮ್ ಎಷ್ಟು ಬರೋಕ್ಕೆ ಸಾಧ್ಯತೆ ನಾವು ನೋಡೋದೈತೆ ಅಂದ್ರೆ ದೋಸ್ತ, ಸಿಂಪಲ್ ಆಗಿ ಒಂದು 30 ಸಾವಿರದಿಂದ ಹಿಡ್ಕೊಂಡು 40-50 ಸಾವಿರ ತನಕ ಹೋಗುವಂಥ ಚಾನ್ಸಸ್ ಐತಿ ಪ್ರತಿ ಎಕರ್ಕ. ಸೊ ಹಂಗಿದ್ಮೇಲೆ ನೀವು ಇದ್ರಾಗಿಂದ ಖರ್ಚು ಮೈನಸ್ ಮಾಡಿದ್ರಿ ಅಂದ್ರೆ ಒಂದು ನಿಮ್ಗೆ ಆನ್ ಎನ್ ಎವರೇಜ್ ಪ್ರಾಫಿಟ್ ಅಂತ ನಾವು ತೊಗೋಬೋದು. ಎಕರೆಗೆ 30-35 ಸಾವಿರ ತನಕ ನಿಮ್ಗೆ ಇಲ್ಲಿಂದ ಪ್ರಾಫಿಟ್ ಸಿಗುವಂಥ ಚಾನ್ಸಸ್ ಐತಿ ಬೇಳೆಕಾಳುಗಳನ್ನ ನೀವೇನಾದರೂ ಬೆಳೆದ್ರಿ ಅಂದ್ರೆ. ಮುಖ್ಯವಾಗಿ ರೈತರು ಎಲ್ಲ ಕಡೆ ಈ ಬೆಳೆಗಳನ್ನ ಬೆಳೀತಾರು. ಮೇ ಬಿ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿರ್ಬೋದು. ಹಂಗೆಲ್ಲರ ಅನಿಸುತ್ತೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ತನಕ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಸಿಗ್ದಾನು ಮತ್ತೊಂದು ವಿಡಿಯೋದಾಗ ರೈತರಿಗೆ ರಿಲೇಟ್ ಆಗಿರುವಂಥ ಟಾಪಿಕ್ ನಿಮ್ಮ ಮುಂದೆ ತೊಗೊಂಡು ಬರ್ತೇನೆ. ಅಲ್ಲಿ ತನಕ ನಮಸ್ತೆ.